ಸಾರಿ ಕೇಳಿ ಯಾರು ಕೇಳಿದ್ದಾನೆ ಸಾರಿ ಅವ್ನು ಸೋನು ನಿಗಮ್? ಅವ್ನ ಸಾರಿ ನಮ್ಗೇನು ಅವಶ್ಯಕತೆ ಇದೆ? ಅವ್ನ ಕ್ಷಮಾಪಣೆ ನಮ್ಗೆ ಏನಕ್ಕೆ ಬೇಕು? ಕರ್ನಾಟಕದಲ್ಲಿ ಬಂದು ಕ್ಷಮಾಪಣೆ ಕೇಳಿದ್ದಾನೆ ಅವನ್ನ ಇಲ್ಲಿ ಬಂದು ಕರ್ಕೊಂಬಂದು ತಿರ್ಗಾ ಆಡಿಸ್ಬೇಕು ಅನ್ನೋದ್ರಲ್ಲಿ ಯಾರೋ ರಣಹೇಡಿಗಳು, ಯಾರೋ ನಾಡದ್ರೋಹಿಗಳು ಇವ್ರಿಗೆ ಹೇಳ್ತಾ ಇರೋದು. ಅದರಲ್ಲಿ ಫಿಲಮ್ ಚೇಂಬರ್ಗೆ ನಾವು ಮನವಿ ಮಾಡಿದ್ದೀವಿ, ಕನ್ನಡ ಪರ ಸಂಘಟನೆ ಕೂಗಿದೆ. ಈಗ ಏನಾಗ್ತಿದೆ ಅಂದರೆ, ಯಾರೋ ಹೊರ ರಾಜ್ಯದವನು ಬರ್ತಾನೆ, ನಮ್ಮ ಕನ್ನಡಿಗರನ್ನ ಕೆಣಕ್ತಾನೆ, ಬಾಯಿ ಬಂದಂಗೆ ಬೈತಾನೆ, ಆಮೇಲೆ ಮಾನ್ಯ ಒತ್ತಡದಿಂದ ತಪ್ಪಾಯಿತು ಕ್ಷಮಾಪಣೆ ಕೇಳ್ತಾನೆ, ತಿರ್ಗಾ ನಾವು ಒಡ್ಸ್ಕೊಂಡು ನಾನು ಯಾವನ ನಮ್ಗೆ ಹೋಗಿದ್ರೆ ಅದನ್ನು ಒಡ್ಸ್ಕೊಂಡು ನಾವು ಜೀವನ ಮಾಡಬೇಕು. ಆ ಮಟ್ಟಕ್ಕೆ ಇಲ್ಲಿಂದ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಮನುಷ್ಯಗಳು ಅನ್ಸ್ಕೊಂಡವರು ಮಾಡ್ತಾವ್ರೆ. ಅವ್ರ ಲಾಭಕ್ಕೋಸ್ಕರ ಮಾಡ್ತಾವ್ರೆ, ಕನ್ನಡಿಗರಿಗೋಸ್ಕರ ಯಾರೋ ನಿಂತ್ಕೊತ ಇಲ್ಲ. ಫಿಲಮ್ ಚೇಂಬರ್ ಹೇಳ್ತೀನಿ ನಾನು, ನಸೀಮ್ಲವರು ತುಂಬ ಕಷ್ಟಪಟ್ಟು ಆ ಸ್ಥಾನಕ್ಕೆ ಬಂದವ್ರೆ, ಆಯಿತಾ? ಫಿಲಮ್ ಚೇಂಬರ್ ಅಧ್ಯಕ್ಷ ಸುಮ್ಮನೆ ಆಗೋಕ್ಕಾಗಲ್ಲ. ಇಲ್ಲ, ಕನ್ನಡಿಗರು ಆಶೀರ್ವಾದದಿಂದ ಒಂದು ಆ ಸ್ಥಾನಕ್ಕೆ ಬಂದು ಕುಂತವ್ರು ಅಂದಮೇಲೆ ಆ ಸ್ಥಾನಕ್ಕೆ ತೆಗೆದಂತೆ ಕೆಲಸ ಮಾಡಬೇಕು. ನಸೀಮ್ಲವರು ಹೋರಾಟಗಾರರು ಬಂದಾಗ ಅವ್ರಿಗೆ ತಗ್ದಂಗೆ ಮಾತಾಡೋದು, ಆಮೇಲೆ ಏನು ವಾತಾವರಣ ಬಿಸಿ ಆರಿದ ಮೇಲೆ ಈಗ ಇನ್ನೊಂದು ವರ್ಷ ಮಾತಾಡೋದು, ಇದು ನಸೀಮ್ಲವ್ರಿಗೆ ವಯಸ್ಸಿಗೆ ತಕ್ಕಂತ ಮಾತಾಡಬೇಕು. ಇವಾಗ ಏಕ್ದಮ್ ಅವ್ರು ಸಾರಿ ಕೇಳಿ ಯಾರು ಕೇಳಿದ್ದಾನೆ ಸಾರಿ ಅವ್ನು ಸೋನು ನಿಗಮ್? ಅವ್ನ ಸಾರಿ ನಮ್ಗೇನು ಅವಶ್ಯಕತೆ ಇದೆ? ಅವ್ನ ಕ್ಷಮಾಪಣೆ ನಮ್ಗೇನಕ್ಕೆ ಬೇಕು? ಕರ್ನಾಟಕದಲ್ಲಿ ಬಂದು ಕ್ಷಮಾಪಣೆ ಕೇಳಿದ್ದಾನೆ ಅವನ್ನ ಇಲ್ಲಿ ಬಂದು ಕರ್ಕೊಂಬಂದು ತಿರ್ಗಾ ಆಡಿಸ್ಬೇಕು ಅನ್ನೋದ್ರಲ್ಲಿ ಯಾರೋ ರಣಹೇಡಿಗಳು, ಯಾರೋ ನಾಡದ್ರೋಹಿಗಳು ಇವ್ರಿಗೆ ಹೇಳ್ತಾ ಇರೋದು. ಇದು ನಸೀಮ್ಲವ್ರ ಮಾತಲ್ಲ, ಅಧ್ಯಕ್ಷರ ಮಾತಲ್ಲ. ಅಧ್ಯಕ್ಷರಿಗೆ ಯಾರು ಈ ಥರ ಹೇಳ್ಕೊಟ್ಟು ಹೇಳು ಅಂತ ಹೇಳ್ತಾರೋ ಅವರು ನಾಡದ್ರೋಹಿಗಳಾಗ್ತಾರೆ. ಇದು ನಾವು ಸಹಿಸ್ಕೊಳಲ್ಲ. ಇವಾಗ ಇಲ್ಲ, ನಸೀಮ್ಲವ್ರು ಹೇಳಿದ ತಕ್ಷಣ ಇಲ್ಲಿ ಆಡೋಕ್ಕೆ ಇಲ್ಲಿ ಬಂದರೆ ನಾವು ಹೋರಾಟಗಳು ಇದ್ದೇ ಇರ್ತವೆ. ಅವರು ಇಲ್ಲಿ ಬಂದು ಆಡೋಕ್ಕೆ ಬಂದವು ನಾವು ಇದು ಮಾಡ್ತೀವಿ, ವಿರೋಧಿಸ್ತೀವಿ. ಯಾವುದೇ ಫಿಲಮ್ ಬರಲಿ ಅದರಲ್ಲಿ ಅವ್ನು ಆಡಿದ್ದಾನೆ ಅದು ವಿರೋಧಿಸೋದ್ರಲ್ಲಿ ಖಂಡಿತಕ್ಕೆ ತಳ್ಳಾಕ ಮಾತೇ ಇಲ್ಲ, ಖಂಡಿಸ್ತೀವಿ. ನಾವು ಕನ್ನಡಿಗರಿದ್ದೀವಿ. ಇವರು ಯಾರು ಅವರು ಅಧ್ಯಕ್ಷ ಹೇಳಿದ ತಕ್ಷಣ ಕನ್ನಡಿಗರು ಒಪ್ಕೊಬೇಕನ್ನೋದೇನಿಲ್ಲ. ಅವನು ಕನ್ನಡಿಗರಿಗೆ ಅವಮಾನ ಮಾಡಿದ ಮೇಲೆ ಕರ್ನಾಟಕದಿಂದ ಆಚೆ ಕಿಕ್ಬೇಕು. ನೀವು ಹೇಳಿದ ತಕ್ಷಣ ನೀವ್ಯಾರು ತೀರ್ಮಾನ ಮಾಡ್ಕೊಳಕ್ಕೆ? ಕನ್ನಡಿಗರನ್ನ ಕೇಳಿದೀವ? ಒಂದು ಇದಾಗಿ ನೋಡ್ರಿ, ಟ್ವಿಟರಲ್ಲ ಏನಲ್ಲ ಹಾಕ್ರಿ, ಸೋನು ನಿಗಮ್ನ ಹಾಕ್ಕೊಂತೀವಿ ಅಂತ ಹೇಳ್ರಿ ನೋಡೋಣ. ಯಾರು ಒಪ್ಪಿಗೆ ಕೊಡ್ತಾರೆ ನೋಡೋಣ ಕನ್ನಡಿಗರು? ಹೆಂಗ್ರಿ ತೊಗೊತೀವ ನೀವು? ನಸೀಮ್ಲವ್ರೆ, ಕರ್ನಾಟಕದಲ್ಲಿ ತಾನೇ ಇದೆ ಫಿಲಮ್ ಚೇಂಬರ್, ಕರ್ನಾಟಕ ಫಿಲಮ್ ಚೇಂಬರ್ ಅಂದ್ಬಿಟ್ಟು ಕನ್ನಡಿಗರ ಪರವಾಗಿ ನಿಂತ್ಕೊಂಡಿಲ್ಲ ಅಂದರೆ ಹೆಂಗೆ? ನೀವು ಏನು ಸುಮ್ಮನೆ ಕಷ್ಟಪಡ್ತಿದ್ದಾನೆ ಆ ಸ್ಥಾನಕ್ಕೆ ಬಂದಿದ್ದೀವ, ಅಧ್ಯಕ್ಷ ಸ್ಥಾನಕ್ಕೆ. ನಿಮಗೆ ಪ್ರೊಡ್ಯೂಸರು, ನಿರ್ದೇಶಕರು, ಹೀರೋಗಳು ಎಷ್ಟು ನಿಮ್ಗೆ ಮುಖ್ಯನೋ ಇವೆಲ್ಲವೂ ಕರ್ನಾಟಕದಲ್ಲಿರೋ ಕನ್ನಡಿಗರು ಆಸ್ತಿ. ಇದು ಕರ್ನಾಟಕದಲ್ಲಿರೋಂಥ ಆಸ್ತಿ ಕರ್ನಾಟಕ ಫಿಲಮ್ ಚೇಂಬರು. ಇವ್ರದ್ದು ನೀವು ಗಣತಿಗೆ ತಗೊಬೇಕು, ಜನಗಳ ಅಭಿಪ್ರಾಯ ಏನು ಅಂದ್ಬಿಟ್ಟು. ಏಕ್ದಮ್ ನೀವೇ ಕುಂತ್ಕೊಳೋದು, ಯಾರೋ ಒತ್ತಡ ಹಾಕಿದ ತಕ್ಷಣ ಒಂದೊಂದು ಸರಿಗೆ ಒಂದೊಂದು ಹೇಳಿಕೆ ಕೊಡೋದು ತಪ್ಪಾಗುತ್ತೆ. ನಸೀಮ್ಲವರು ದಯವಿಟ್ಟು ಈ ಮಾತನ್ನ ಹಿಂದಕ್ಕೆ ತೊಗೊಬೇಕು, ಇಲ್ಲಾಂದರೆ ನಮ್ಮ ಹೋರಾಟಗಳ ಪರಿಣಾಮ ಎದುರಿಸ್ಬೇಕನ್ನೋದಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ. ಸರ್, ಇನ್ನೊಂದು ಅಂದರೆ ಈಗ ಯಾರೊಬ್ಬರು ಬರ್ತಾರೆ, ಕನ್ನಡ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಆಮೇಲೆ 2 ದಿನ ಆದ್ಮೇಲೆ ಸಾರಿ ಕೇಳ್ತಾರೆ. ಇದೇ ರೀತಿ ನಡ್ಕೋಬೋದ್ರೆ ಮುಂದೆ ಏನು ಗತಿ ಅಂತ? ಸರ್, ಇದು ಬೆಂಗಳೂರಲ್ಲಿ ನಿಮ್ಗೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ 100ರಲ್ಲಿ ಒಂದು 4 ಬರ್ಬೋದು, ಇನ್ನು 96 ಹಿಂಗೆ ಕಣ್ಣು ಮುಚ್ಕೊಂಡು ಹೋಗ್ತೈತೆ. ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ. ಆದರೆ ಅದರಲ್ಲಿ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ. ಮೊನ್ನೆ ಇನ್ಸಿಡೆಂಟ್ ನೋಡಿರೋ ನಮ್ಮ ಯಲಹಂಕ ಭಾಗದಲ್ಲಿ ಟ್ರಾಫಿಕ್ಕು ಪೊಲೀಸವ್ರ ಮೇಲೇ ದಾಂಧಲೆ ಮಾಡೋಷ್ಟು ಬಂದಿದ್ರು ಆ ಹೆಣ್ಮಗು. ಆ ಹೆಣ್ಮಗು ರಂಪಾಟ ನೋಡಿದ್ರೆ ನೀವು ಸಹಿಸ್ಕೊಳಕ್ಕಾಗಲ್ಲ. ಹೆಣ್ಮಗು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ರಿ, ನಾವು ಸಹ ಅಲ್ಲಿ ಹೋಗಿದ್ರಿ. ಏನು ಪೊಲೀಸವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದಾಗಿರ್ಬೋದು, ಎಲ್ಲೋ ಯಾರೋ ರಾಜಕಾರಣಿಗಳು ಓಟ್ಗಳಿಗೋಸ್ಕರ ಹೊರ ರಾಜ್ಯದವ್ರು ಇಲ್ಲಿ ಬಂದು ಅವ್ರ ಸಹಕಾರಗಳಿಂದ ಇವತ್ತು ಕನ್ನಡಿಗರನ್ನ ತುಳಿಯೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಕನ್ನಡಿಗರು ಇವೆಲ್ಲ ಎದ್ದಲ್ಲ. ಯಾರು ನಂಬ್ಕೊಂಡು ನಾವಿಲ್ಲ, ಯಾರು ರಾಜಕಾರಣಿ ನಂಬ್ಕೊಂಡು ಹೋರಾಟಗಾರ ಇಲ್ಲ, ನುಗ್ಗಿ ಅವ್ರಿಗೆ ತಕ್ಕ ಪಾಠ ಕಲಿಸೋದು ಕನ್ನಡಿಗರು ಮಾಡೇ ಮಾಡ್ತಾರೆ. ಆದರೂ ಸಹ ನಮ್ಮವರು ಎಚ್ಚೆತ್ಕೊಬೇಕು. ಸಣ್ಣದಲ್ಲೇ ಇವನ್ನ
ಕಿತ್ತಿ ಒಸಿಬೇಕು. ಇಲ್ಲಾಂದರೆ ಮುಂದೊಂದು ದಿವಸಕ್ಕೆ ನಮ್ಮನ್ನು ಆಳೋಂಥವ್ರು ಮಟ್ಟಕ್ಕೆ ಇವ್ರು ಬೆಳೀತಾರನ್ನ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಆದರೆ ಇದನ್ನು ನಾವು ಸಹಿಸ್ಕೊಳಲ್ಲ. ಇದಕ್ಕೆ ತಕ್ಕ ಪಾಠ ಕನ್ನಡಿಗರನ್ನ ಕೆಣಕಿದ್ರೆ ತಕ್ಕ ಪಾಠ ಕೊಟ್ಟೇ ಕೊಡ್ತೀವಿ. ಅದರಲ್ಲಿ ಉದಾಹರಣೆಗೆ ಮೊನ್ನೆ ನಡೆದಿದ್ದ ಕಮಲ್ ಹಾಸನ್ ಫಿಲಮ್ ನೋಡಿರ್ಬೋದು, ರಿಲೀಸ್ ಆಗೋಕ್ಕೆ ಬಿಟ್ಟಿಲ್ಲ. ಸೋನಾ ನಿಗಮ್ನು ಮುಂದಕ್ಕೆ ಅದೇ ಆಗುತ್ತೆ. ಯಾರೋ ನೀವು ಒಳ್ಳೊಳ್ಳಿಗೆ ಕರ್ಕೊಂಬಂದು ಆಡಿಸ್ಬಿಟ್ರೆ ನಾವು ಬಿಡೋಲ್ಲ. ನಿಮ್ಮ ಚಿತ್ರಮಂದಿಯಲ್ಲಿ ಯಾರು ನೋಡೋಕ್ಕೆ ನೀವು ಚಿತ್ರಗಳು ಮಾಡ್ತಾಯಿದ್ದೀವ? ಕನ್ನಡಿಗರು ನೋಡೋಕ್ಕೆ ತಾನೆ. ಕನ್ನಡಿಗರಿಗೆ ಅಪಮಾನ ಮಾಡಿದ್ಮೇಲೆ ಅವ್ರು ಸೋನಾ ನಿಗಮ್ ಅವ್ರ ಅಪ್ಪ ಬಂದು ನಮ್ಗೆ ಅವಶ್ಯಕತೆ ಇಲ್ಲ, ಅವ್ನು ಆಡೋದು ಅವಶ್ಯಕತೆ ಇಲ್ಲ. ಕನ್ನಡಿಗರು ಇಲ್ವಾ? ಸಾವಿರಾರು ಜನ ಪ್ರತಿಭೆಗಳವ್ರೆ, ಅವನೇ ಬಂದು ಆಡ್ಬೇಕನ್ನೋದೇನು? ಬೇರೆ ಅವಕಾಶ ಕೊಡ್ರಿ ಕನ್ನಡಿಗರಿಗೆ. ಸರ್, ಈಗ ಕುಲದಲ್ಲಿ ಕೀಳಾದ ಸಿನಿಮಾಗೆ ಹಾಡನ್ನ ತೆಗೆದ್ರು. ಹಾಂ, ಈಗ ಅದೇ ರೀತಿ ನಿದ್ರಾದೇವಿ ನೆಕ್ಸ್ಟ್ ಅನ್ನೋ ಸಿನಿಮಾಗೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲ, ಇದನ್ನು ನಾವು ನಮ್ಮ ಗುರುಗಳಾದಂಥ ಕರ್ವೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು ಗಮನಕ್ಕೆ ತಗೊಂಬರ್ತೀವಿ. ನಾವು ಹೋರಾಟಗಳು ಮಾಡೇ ಮಾಡ್ತೀವಿ. ಯಾರೇ ಆಗಿರ್ಬೋದು, ಹೋರಾಟಗಾರರಿಗೆ ಎಂಥವನೇ ಆಗಿರೋನು ಹೋರಾಟ ಮಾಡೇ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸೋನಾ ನಿಗಮು ಇಲ್ಲಿ ಬಂದು ಆಡ್ತೀನಿ, ಅವ್ನ ಸಿನಿಮಾದಲ್ಲಿ ಆಡ್ತಾನೆ, ಅವನನ್ನು ರಿಲೀಸ್ ಮಾಡ್ತೀವಿ ಅಂದರೆ ಇನ್ನೆಂಥ ನಾಡದ್ರೋಹಿಗಳಿರಬೇಕು. ಅವ್ನು ಕನ್ನಡಿಗರಿಗೆ ಬೈದನು, ಅವನ ಆಡೋ ನಮ್ಗೆ ಅವಶ್ಯಕತೆ ಇದೆಯಾ ಕನ್ನಡಿಗರಿಗೆ? ಈ ಜೊತೆ ಎಚ್ಚೆತ್ಕೊಬೇಕು ತಾನೆ ಫಿಲಮ್ ಇಂಡಸ್ಟ್ರಿ ಅವರು. ನಿಮ್ಗೆ ಎಗ್ದಾಗ ಒಂದು ಇಳ್ದಾಗ ಒಂದ ಬಿಸಿನಲ್ಲಿ ಬಿಸಿ ಇದ್ದಾಗ ಆವಾಗ ಒಂದು ಮಾತು ಮಾತಾಡ್ತೀವಿ, ಅವನ್ನ ಸೇರಿಸಲ್ಲ ಮಾಡಲ್ಲ, ಬೇಸರ ತಗೊಂಡು ಆಚೆ ಹಾಕ್ತೀವಿ, ಹಂಗಾಗುತ್ತೆ ಹಿಂಗೆ ಆಗುತ್ತೆ ಅಂದ್ಬಿಟ್ಟು ಪುಂಗಿ ಓದ್ತೀವ. ಇವತ್ತು ಹೆಂಗೆ ನಿಮ್ಮ ನಾಲ್ಗೆಯಿಂದ ಬಂದಿದ್ದು ಇವಾಗ ಚೇಂಜ್ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಮಟ್ಟಿಗೆ ನಿಮ್ಮ ಮೇಲೆ ಒತ್ತಡ ಇರಬೇಕನ್ಬಿಟ್ಟು ಯಾವನ ಪರಭಾಷೆ ಅವನ್ನ ಕರ್ಕೊಂಬಂದು ನಮಗೇನಾಗಬೇಕಾಗಿದೆ? ಅವನ ಮೇಲೆ ನಿಂತಿದೆ ಇಲ್ಲಿ ಕರ್ನಾಟಕ ಫಿಲಮ್ ಇಂಡಸ್ಟ್ರಿ. ಸರ್, ಈಗ ಅಂದರೆ ನೀವು ಹೋರಾಟಗಾರರು ಸೋನು ನಿಗಮ್ ವಿರುದ್ಧ ಹೋರಾಟ ಮಾಡಿದ್ರೆ ನಿಮ್ಗೇನಾದರೂ ಗಮನಕ್ಕೆ ಬಂದಿದೆಯಾ ಸಾರಿ ಕೇಳಿದ್ದು? ನಾವು ಹೋರಾಟ ಮಾಡಿದ್ದೆ ಫಿಲಮ್ ಚೇಂಬರ್ ಮಾಡಿದ್ರಿ, ಎಲ್ಲ ರೀತಿ ಹೋರಾಟ ಮಾಡಿದ್ರಿ. ಅವ್ನು ಯಾವುದೇ ರೀತಿಗೆ ಕ್ಷಮಾಪಣೆ ಕೇಳಿ, ಅವ್ನ ಕ್ಷಮಾಪಣೆ ನಮ್ಗೆ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಅವನ ಕ್ಷಮಾಪಣೆ ನಮ್ಮ ಕರ್ನಾಟಕ ಜನಕ್ಕೆ ಅವಶ್ಯಕತೆ ಇಲ್ಲ. 6 ಕೋಟಿ ಜನಕ್ಕೆ ಅವ್ನು ತಲೆಬಾಗಂತ ಮಾತಾಡ್ಮೇಲೆ ಅವನಿಗೆ ಅವಶ್ಯಕತೆ ಇಲ್ಲ, ಅವ್ನು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಅವನೆಲ್ಲ ಅವ್ರ ಅಪ್ಪನ ಬಂದನೋ ಅವನು ಆಡು ಬೇಕಾಗಿಲ್ಲ. ಅವನ ಅವಶ್ಯಕತೆ ಕನ್ನಡಿಗರಿಗಿಲ್ಲ. ಸಾವಿರಾರು ಜನ ನಮ್ಮ ಕನ್ನಡಿಗರು ಇದ್ದಾರೆ. ಅದ್ರಲ್ಲಿ ಯಾರಿಗಾನ ಅವಕಾಶ ಕೊಟ್ಟರೆ ಅವನಿಂದ ಅವ್ರ ಅಪ್ಪನಾಡ್ದಂಗೆ ಆಡ್ತಾರೆ. ಅವಕಾಶ ಕೊಡಲ್ಲ ಅಷ್ಟೇ. ಅಲ್ಲಿಂದ ಕರ್ಕೊಂಬಂದು ಆಡಿಸ್ತಾರೆ ದೊಡ್ಡ ಮನುಷ್ಯ ಅಂದ್ಬಿಟ್ಟು. ಅವನು ಭಾಳ ನೋಡಿದ್ರಲ್ಲ ನಾವು, ಏನಕ್ಕೆ ಬೇಕು ಅವನ ಅವಶ್ಯಕತೆ ನಮಗೆ? ಇಲ್ಲಿರೋನು ಬೆಳೆಸಿ ಸಾಕು, ಕನ್ನಡಿಗರನ್ನೇ ಬೆಳೆಸಿ ಫಸ್ಟು. ಆಮೇಲೆ ಸೋನು ನಿಗಮ್ ಬೆಳೆದಿದ್ದಾಯ್ತು, ಬೆಳೆದಿದ್ದಕ್ಕೆ ಇಲ್ಲಿ ಕರ್ಕೊಂಬಂದು ಆಡ್ಸಿದ್ಕೇನೆ ಒಳ್ಳೆ ಗೌರವ ಕೊಟ್ಟವನೆ ಕನ್ನಡಿಗರಿಗೆ. ಅವ್ನ ಕ್ಷಮಾಪಣೆನೂ ಬೇಡ, ಅವನು ಆಡೂ ಬೇಡ ನಮಗೆ.